Jai Hind, welcome to Classic Education YouTube channel. I am Mahesh Pundivaj, a faculty member for Quantitative Aptitude. So, my dear students, finally the wait is over. RRB Group D notification out ಆಗೈತ್ರಿ. ಸೊ ನಿನ್ನೆನ ಔಟ್ ಆಗೈತಿ, ನೀವು ನೋಡಿರ್ಬೋದ್ರಿ. ಸೊ ಇವತ್ತ ಅದರ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಷನ್ನ ಮಾಡೋಣ್ರಿ. ಸೊ ಫಸ್ಟ್ ಥಿಂಗ್, ಆಸ್ ಎಕ್ಸ್ಪೆಕ್ಟೆಡ್ 22,000 ಅಪ್ರಾಕ್ಸಿಮೇಟ್ಲಿ ಅಂತ ಕೊಟ್ಟಿದ್ರಿ ಅವ್ರ. ಸೊ 22,000 ಸೀಟ್ಸ್, ಓಕೆ, ವೇಕೆನ್ಸೀಸ್ ಅದಾವ್ರಿ. ಸೊ ಫಸ್ಟ್ ಥಿಂಗ್, ನಿನ್ನೆ ಡೇಟ್ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಕ್ಕೆ ಸ್ಟಾರ್ಟ್ ಆಗೈತ್ರಿ. ಆಮೇಲೆ ಲಾಸ್ಟ್ ಡೇಟ್ ನಿಮಗೆ 2ನೇ ಮಾರ್ಚ್ ವರೆಗೂ ನಿಮಗೆ ಡೇಟ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದ್ರಿ. ಬಟ್ ಭಾಳ ಲೇಟ್ ಮಾಡಬೇಡ್ರಿ ಅಪ್ಲಿಕೇಶನ್ ಹಾಕಕ್ಕೆ. ಸೊ ಆದಷ್ಟು ಜಲ್ದಿ ಅಪ್ಲಿಕೇಶನ್ ಹಾಕ್ರಿ. ಓಕೆ, ರೈಟ್. ಆಮೇಲೆ ಲಾಸ್ಟ್ ಡೇಸ್ ಫಾರ್ ದಿ ಪೇಮೆಂಟ್ 1-2 ದಿವಸ ಎಕ್ಸ್ಟ್ರಾ ಕೊಟ್ಟಾರ್ರಿ ಅದಕ್ಕೆ. ಓಕೆ, ಆಮೇಲೆ ಮುಂದೆ ನಿಮಗೆ ಮಾಡಿಫಿಕೇಶನ್ ಏನಾದರೂ ಮಾಡೋದಿತ್ತಪ್ಪ ಅಂತಂದ್ರೆ ಸೊ ಅದಕ್ಕೆ ಮಾಡಿಫಿಕೇಶನ್ ಮಾಡಕ್ಕೆ ನಿಮಗೆ ಮುಂದೆ ಟೈಮ್ ಕೊಡ್ತಾರ್ರಿ ಅವ್ರು. ರೈಟ್. ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್. ಓಕೆ, ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಓಕೆ, ಸೊ ಏಜ್ ಲಿಮಿಟ್ ನೋಡ್ರಿ 18 to 33 ಇಯರ್ಸ್ ಐತ್ರಿ. ಆಮೇಲೆ ಇಷ್ಟು ವೇಕೆನ್ಸೀಸ್ ಅದಾವ್ರಿ, 21,997. ಓಕೆ, ಸೊ ಇದು ಟೋಟಲಿ ಅಪ್ರಾಕ್ಸಿಮೇಟ್ಲಿ ಅವರು 22,000 ಅಂತ ಹೇಳಿದ್ರಿ. ರೈಟ್. ಸೊ ಅಪ್ರಾಕ್ಸಿಮೇಟ್ಲಿ ಅಷ್ಟ ವೇಕೆನ್ಸೀಸ್ ಅದಾವ್ರಿ. ಓಕೆ, ಇದು ಏಜ್ ಲಿಮಿಟ್. ಓಕೆ, ಸೊ ಯು ಆರ್ ಅಂದ್ರೆ ಜನರಲ್ ಕ್ಯಾಟಗರಿ ಮತ್ತು EWS. ಸೊ ಅವ್ರದ್ದು ಏಜ್ ಲಿಮಿಟ್ 33 ಇರ್ತೈತ್ರಿ. ಓಕೆ, ಆಮೇಲೆ OBC ದವ್ರಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ. ಆಮೇಲೆ SC/ST ದವ್ರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ, ಆಸ್ ಯೂಶುವಲ್ ಫಾರ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ರೈಟ್. ಸೊ ಇದಕ್ಕೂ ಕೂಡ ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಅವ್ರು ಕೊಟ್ಟಿದ್ದಾರೆ. ರೈಟ್. ಸೊ ಅದನ್ನ ನಾವಿಲ್ಲೇ ಡಿಸ್ಕಸ್ ಮಾಡಿದೀವ್ರಿ. OBC 3 ಇಯರ್ಸ್, SC/ST 5 ಇಯರ್ಸ್. ರೈಟ್. ಓಕೆ, ಸೊ ಫೀಸ್ ನೋಡ್ರಿ, ಎಕ್ಸಾಮ್ ಫಾರ್ಮ್ ನೀವೇನು ಫಾರ್ಮ್ ಫಿಲ್ಅಪ್ ಮಾಡ್ತೀರಿ ಅದಕ್ಕೆ ಜನರಲ್ ಕ್ಯಾಟಗರಿಗೆ 500 rupees ಫೀಸ್ ಐತ್ರಿ. ಬಟ್ ಇದರಾಗಿಂತ 400 rupees ವಿಲ್ ಬಿ ರಿಫಂಡೆಡ್ ಟು ಯು. ಓಕೆ, ಸೊ 400 ರೂಪಾಯಿ ಅವ್ರು ರಿಫಂಡ್ ಮಾಡ್ತಾರ್ರಿ, ಓನ್ಲಿ ಇಫ್ ಯು ರೈಟ್ ದಿ ಎಕ್ಸಾಮ್. ಓಕೆ, ಸೊ ಎಕ್ಸಾಮ್ ಕೆಲವೊಂದ್ಸಲ ಫಾರ್ಮ್ ಫಿಲ್ಅಪ್ ಮಾಡ್ತಾರ್ರಿ, ಸ್ಟೂಡೆಂಟ್ಸ್ ಎಕ್ಸಾಮಿಗೆ ಹೋಗುದಿಲ್ರಿ. ಸೊ ಆ ಕೇಸ್ದಾಗ ರಿಫಂಡ್ ಆಗಂಗಿಲ್ಲ. ಓನ್ಲಿ ಇಫ್ ಯು ಅಟೆಂಡೆಡ್ ದಿ ಎಕ್ಸಾಮ್, ಓಕೆ, ದೆನ್ ಓನ್ಲಿ ದ ಫೀಸ್ ವಿಲ್ ಬಿ ರಿಫಂಡೆಡ್. ಓಕೆ, ಆಮೇಲೆ SC/ST ದವರಿಗೆ 250 rupees ಫೀಸ್ ಐತ್ರಿ. ಓಕೆ, ರೈಟ್. ರೈಟ್. ಸೊ ಆನ್ಲೈನ್ ಎಕ್ಸಾಮ್ ಇರ್ತೈತ್ರಿ ಇದು. ಸೊ ಫಸ್ಟ್ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತ್ರಿ. ಓಕೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಇರ್ತೈತ್ರಿ. ಅದರ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಮೆಡಿಕಲ್ ಟೆಸ್ಟ್. ಸೊ ದಿಸ್ ಇಸ್ ದಿ ಪ್ರೊಸೀಜರ್ ಫಾರ್ ದಿ ಗೆಟಿಂಗ್ ಸೆಲೆಕ್ಟೆಡ್ ಇನ್ ದಿ RRB ಗ್ರೂಪ್ ಡಿ ಎಕ್ಸಾಮ್. ಓಕೆ, ಸೊ ಮೇನ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಎಸ್ ಆರ್ ನೋ? ರೈಟ್. ಸೊ ಈಗ ಫಸ್ಟ್ ಇದು ನಿಮ್ದು ಎಕ್ಸಾಮ್ ಪ್ಯಾಟರ್ನ್. ಆಸ್ ಯೂಶುವಲ್ ನಾವು ಏನು ಲಾಸ್ಟ್ ಇಯರ್ ಗ್ರೂಪ್ ಡಿ ಅಥವಾ 18 ಗ್ರೂಪ್ ಡಿ ಅಥವಾ 16 ಏನು ಗ್ರೂಪ್ ಡಿ ಪ್ಯಾಟರ್ನ್ ಇತ್ತಲ್ಲ, ಸೊ ಅದೇ ರೀತಿ ಸೇಮ್ ಐತ್ರಿ. ಸೈನ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್, ಮ್ಯಾಥ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್, ಆಮೇಲೆ ರೀಸನಿಂಗ್ 30 ಕ್ವಶನ್ಸ್ 30 ಮಾರ್ಕ್ಸ್, ಆಮೇಲೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಏನೈತಿ 20 ಕ್ವಶನ್ಸ್ 20 ಮಾರ್ಕ್ಸ್. ಬಟ್ ಸ್ವಲ್ಪ ನೀವು ಈ ಸಲ ಯಾರಾದ್ರೂ ಗ್ರೂಪ್ ಡಿ ಎಕ್ಸಾಮ್ಸ್ ಬರ್ದಿದ್ರಿ ಅಂತಂದ್ರೆ ಸೊ ಒಂದು ಥಿಂಗ್ ನೀವು ಡೆಫಿನೆಟ್ಲಿ ಅಬ್ಸರ್ವ್ ಮಾಡಿರ್ತೀರಿ. ಲಾಸ್ಟ್ ಗ್ರೂಪ್ ಡಿ ಎಕ್ಸಾಮ್ 22 ಒಳಗ ಏನಾಗಿತ್ತು ಮತ್ತ ಈ ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಒಂದು ಚೇಂಜ್ ಏನಾಗಿತ್ತಂದ್ರ, ಇಲ್ಲೇ ಯೂಶುವಲಿ ನಮಗ ಜನರಲ್ ಅವೇರ್ನೆಸ್ ನೋಡಕ್ ಸಿಗ್ತೈತ್ರಿ. ಅಂದ್ರೆ ಹಿಸ್ಟ್ರಿ, ಜೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್. ಓಕೆ, ಇಲ್ಲಿದಿಂತ್ರ ನಮಗ್ ಕ್ವಶನ್ಸ್ ನೋಡಕ್ ಸಿಗ್ತಿದ್ವು ರೀ. ಬಟ್ ಈ ಸಲ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಶಿಫ್ಟ್ ಒಳಗಡೆ ಇದ್ರೊಳಗಡೆ 17 to 18 ಕ್ವಶನ್ಸ್ ಅವ್ರು ಬರೀ ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದ್ದಾರೆ. ಓಕೆ, ಆಲ್ಮೋಸ್ಟ್ ಎಲ್ಲಾ ಶಿಫ್ಟ್ ಒಳಗಡೆ ಜಾಸ್ತಿ ಅವ್ರ ಕರೆಂಟ್ ಅಫೇರ್ಸ್ ನ ಕೇಳಿದ್ದಾರೆ. ಓಕೆ, ಸೊ ಮುಂದೆ ಬರುವಂತ ಗ್ರೂಪ್ ಡಿ ಎಕ್ಸಾಮಿಗೆ ಸೊ ಕರೆಂಟ್ ಅಫೇರ್ಸ್ ನ ನೀವು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ನ ಕೊಡ್ರಿ. ಓಕೆ, ಉಳ್ಕಿದ ಸಬ್ಜೆಕ್ಟ್ಸ್ ಅಂತೂ ನೀವು ಸ್ಟಡಿ ಮಾಡ್ಲೇಬೇಕ್ರಿ. ಬಟ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಜಾಸ್ತಿ ನೀವು ಪ್ರಿಫರೆನ್ಸ್ ಕೊಡ್ರಿ. ಯಾಕಂತಂದ್ರೆ ಕರೆಂಟ್ ಅಫೇರ್ಸ್ ನಿಂತ್ರ 5 ಅಥವಾ 6 ಕ್ವಶನ್ ಬಂದ್ರೆ ಏನ್ ಪ್ರಾಬ್ಲಮ್ ಅನ್ಸಂಗಿಲ್ರಿ. ಓಕೆ, ಬಟ್ ನಿಮಗೆ 15+ ಕ್ವಶನ್ಸ್ ಇಲ್ಲಿದಿಂತ್ರ ಬರ್ತಾವಂತಂದ್ರೆ ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಟ್. ರೈಟ್. ಓಕೆ, ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ನೋಡ್ರಿ, 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತ್ರಿ. ಓಕೆ, ಸೊ ಟೋಟಲ್ ನಿಮಗೆ 100 ಮಾರ್ಕ್ಸ್ ಇಂದ ಎಕ್ಸಾಮ್ ರೀ. ಟೋಟಲ್ 100 ಮಾರ್ಕ್ಸ್ ಇಂದ ಎಕ್ಸಾಮ್. ಆಮೇಲೆ 90 minutes ಟೈಮ್ ಇರ್ತೈತ್ರಿ. ಓಕೆ, 1.5 hour
ನಿಮಗೆ ಟೋಟಲ್ ಟೈಮ್ ಅವ್ರು ಇರ್ತೈತ್ರಿ. ಸೊ ಇದು ನಿಮ್ದ ಎಕ್ಸಾಮ್ ಪ್ಯಾಟರ್ನ್ ಐತ್ರಿ. ಓಕೆ, ಸೊ ಅದ್ರ ನೆಕ್ಸ್ಟ್ ಈ ಎಕ್ಸಾಮ್ ನ ಕ್ವಾಲಿಫೈ ಮಾಡಿದ ಮೇಲೆ ಅಂದ್ರ ನೀವು ಕಂಪ್ಯೂಟರ್ ಬೆಸ್ಟ್ ಟೆಸ್ಟ್ ನ ನೀವು ಕ್ವಾಲಿಫೈ ಮಾಡಿದ್ಮೇಲೆ ನಿಮ್ದು ಫಿಸಿಕಲ್ ಟೆಸ್ಟ್ ಇರ್ತೈತ್ರಿ. ಓಕೆ, ರೈಟ್. ಸೊ ಇಲ್ಲಿ ಸ್ವಲ್ಪ ಸಿಲೆಬಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಮ್ಯಾಥಮೆಟಿಕ್ಸ್ ಒಳಗಡೆ ನಂಬರ್ ಸಿಸ್ಟಮ್, ಬೋರ್ಡ್ ಮಾಸ್, ಡೆಸಿಮಲ್ಸ್, ಫ್ರಾಕ್ಷನ್, LCM, HCF, ರೇಷಿಯೋ ಅಂಡ್ ಪ್ರಪೋರ್ಷನ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್. ಸೊ ಇವೆಲ್ಲ ನಿಮಗೆ ಟಾಪಿಕ್ಸ್ ಕೊಟ್ಟಿದ್ದಾರೆ ಅವ್ರು. ಓಕೆ, ಬಟ್ ಇಲ್ಲಿ ಮುಂದೆ ಒಂದು ಟರ್ಮ್ ಯೂಸ್ ಮಾಡ್ತಾರ್ರಿ ಅವ್ರು, ಎಕ್ಸೆಟ್ರಾ ಅಂತ ಹೇಳಿ. ಓಕೆ, ಯಾಕಂತಂದ್ರ ನಾಳೆಗ್ ನೀವು ಯಾವ್ದಾದ್ರು ಒಂದು ಬೇರೆ ಟಾಪಿಕ್ ಇರ್ಲಾರ್ದಂತ ಟಾಪಿಕ್ ಗಿಂತ ಅವ್ರು ಏನಾದ್ರು ಕ್ವಶನ್ ಕೇಳಿದ್ರಂದ್ರ ನೀವು ಅದನ್ನ ತೊಗೊಂಡು ಕೋರ್ಟಿಗೆ ಹೋಗ್ಬಾರ್ದು ಅಂತ ಹೇಳಿ. ರೈಟ್, ಯಾಕಂತಂದ್ರೆ ಇಲ್ಲಿ ಎಕ್ಸೆಟ್ರಾ ಬರ್ದಾರ ಅಂತಂದ್ರೆ ಉಳಿದ ಟಾಪಿಕ್ ದಿಂತ್ರನು ಕ್ವಶನ್ಸ್ ಬರ್ಬೋದು ಅಂತ ಅಂದಂಗ್ರಿ. ರೈಟ್, ಓಕೆ. ಅಂಡ್ ಸೇಮ್ ಇಸ್ ವಿತ್ ರೆಸ್ಪೆಕ್ಟ್ ಟು ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್. ಓಕೆ, ಸೊ ಇಲ್ಲೂ ಕೂಡ ನಿಮಗ ಇವು ಟಾಪಿಕ್ಸ್ ಕೊಟ್ಟಾರಿ, ಬಟ್ ಇವು ಅಲ್ದನ ಮತ್ತೆ ನೀವು ಟಾಪಿಕ್ಸ್ ನ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸ್ಟಡಿ ಮಾಡಬೇಕಾಗ್ತೈತ್ರಿ. ಓಕೆ, ರೈಟ್. ಸೊ ಈಗ ಮೊನ್ನೆ ಏನ್ ಈಗ ಸದ್ಯಕ್ಕೆ ನಡೆದಿದವ್ರಿ ಎಕ್ಸಾಮ್ ಆಲ್ರೆಡಿ ಒಂದ್ ಪಾರ್ಟ್ದಾಗ ಅವ್ರು ಕಂಪ್ಲೀಟ್ ಮಾಡಿದಾರೆ. ಈಗ ಮತ್ತೆ ಫೆಬ್ರವರಿದಿಂತ್ರ ಸ್ವಲ್ಪ ಉಳಿದಿರುವಂತ ಎಕ್ಸಾಮ್ಸ್ ಏನದಾವು ಅವನೀಗ ಫೆಬ್ರವರಿದಿಂತ್ರ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈಗ ಸದ್ಯಕ್ಕೆ ಏನ್ ರನ್ನಿಂಗ್ ಗ್ರೂಪ್ ಡಿ ಎಕ್ಸಾಮ್ ಐತಲ್ಲ ಅದ್ರೊಳಗೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರ ಸೊ ನಿಮಗ ಕ್ವಶನ್ಸ್ LCM, HCF ದಿಂತ್ರ ಕೇಳಿದಾರ್ರಿ. ರೇಷಿಯೋ ಅಂಡ್ ಪ್ರಪೋರ್ಷನ್ ದಿಂತ್ರ ಬಹಳ ಸಿಂಪಲ್ ಕ್ವಶನ್ ಕೇಳಿದಾರ್ರಿ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್, ಯೂಶುವಲಿ ಸಿಂಪಲ್ ಇಂಟ್ರೆಸ್ಟ್ ದಿಂತ್ರ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೇಳಿದಾರ್ರಿ. ಓಕೆ, ಟೈಮ್ ಅಂಡ್ ವರ್ಕ್ ದಿಂತ್ರ ಕೇಳಿದಾರ್ರಿ, ಮೆನ್ಸುರೇಷನ್ ದಿಂತ್ರ ಕೇಳಿದಾರ, ಟೈಮ್ ಅಂಡ್ ವರ್ಕ್, ಆಮೇಲೆ ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್ ಇಲ್ಲಿದಿಂತ್ರ ಆಲ್ಮೋಸ್ಟ್ ನಿಮ್ಗ ಕ್ವಶನ್ಸ್ ಕೇಳಿದಾರ್ರಿ. ಈಗ ಎಲ್ಲಿದಿಂತ್ರ ಕ್ವಶನ್ಸ್ ಬಂದಿಲ್ಲ. ಓಕೆ, ಈಗ ಏನ್ ನಾವು ಇಷ್ಟ ಕ್ವಶನ್ಸ್ ಎಕ್ಸಾಮ್ಸ್ ಆಗಿದಾವ್ರ RRB ಗ್ರೂಪ್ ಡಿ ಎಕ್ಸಾಮ್ಸ್ ಎಷ್ಟು ಆಗಿದಾವ್ರಿ, ಎಲ್ಲಿದಿಂತ್ರ ಕ್ವಶನ್ಸ್ ಬಂದಿಲ್ಲ ಅಂದ್ರ ಕ್ಲಾಕ್ ಕ್ಯಾಲೆಂಡರ್ ದಿಂತ್ರ ಕ್ವಶನ್ಸ್ ಬಂದಿಲ್ರಿ. ಓಕೆ, ಬಹಳ ರೇರೆಸ್ಟ್ ಕೇಸ್ ಒಳಗೆ ಎಲ್ಲಾದ್ರೂ ಒಂದ್ ಎರಡು ಕ್ವಶನ್ಸ್ ಅಷ್ಟ ನೋಡ್ಬೋದು ನೀವು, ಬಟ್ ಆಲ್ಮೋಸ್ಟ್ ಅವ್ರ ನಿಮಗೆ ಇಲ್ಲಿದಿಂತ್ರ ಕ್ವಶನ್ಸ್ ಕೇಳಿಲ್ಲ. ಓಕೆ, ಅದ್ರ ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್ ಒಳಗೆ ನೋಡೋದಾದ್ರೆ ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ ಮತ್ತು ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್ ಇಲ್ಲಿದಿಂತ್ರ ಕ್ವಶನ್ಸ್ ಅವ್ರು ಕೇಳಿಲ್ಲ. ಅರ್ಥ ಆದತ್ರಿ? ಸೊ ಇಲ್ಲಿದಿಂತ್ರ ಕೇಳಿಲ್ಲ. ರೈಟ್, ಬಟ್ ಅದ ನೀವು 22 ಒಂದು ಕ್ವಶನ್ ಪೇಪರ್ ಏನಾದ್ರು ನೋಡಿದ್ರಿ ಅಂತಂದ್ರೆ ಸೊ ಅಲ್ಲಿ ಇಲ್ಲಿದಿಂತ್ರ ಕ್ವಶನ್ಸ್ ಬಾಳ ಕೇಳಿದ್ರಿ. ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ ದಿಂತ್ರ ಇಲ್ಲಿದಿಂತ್ರ ಟಾಪಿಕ್ಸ್ ಬಾಳ ಅವ್ರ ಕ್ವಶನ್ಸ್ ಕೇಳಿದ್ರಿ. ಓಕೆ, ರೈಟ್. ಸೊ ಇದು ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್. ಜನರಲ್ ಸೈನ್ಸ್ ದಾಗ ನೋಡ್ರಿ, ಇಲ್ಲಿ ಅವ್ನ ಏನ್ ಹೇಳ್ತಾನ್ರಿ, ದ ಸಿಲೆಬಸ್ ಅಂಡರ್ ದಿಸ್ ಶಾಲ್ ಬಿ ಕವರ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಲೈಫ್ ಸೈನ್ಸ್ ಆಫ್ 10th ಸ್ಟ್ಯಾಂಡರ್ಡ್ ಲೆವೆಲ್. ಓಕೆ, 10th ಸ್ಟ್ಯಾಂಡರ್ಡ್ ಲೆವೆಲ್ ಇಲ್ಲಿ ಕ್ಲಿಯರ್ಲಿ ಕೊಟ್ಟಾನ ನೋಡ್ರಿ, CBSE. ಓಕೆ, ಸೊ ನಾ ಬಹಳ ಸಲ ಇದನ್ನ ಆನ್ಲೈನ್ ದಾಗೂ ಹೇಳಿನ್ರಿ, ಆಮೇಲೆ ನಾವು ಕ್ಲಾಸಸ್ ನ ಏನ್ ಆನ್ಲೈನ್ ಕ್ಲಾಸಸ್ ಮಾಡಿದ್ದೀವಿ ಅಲ್ಲೂ ನಾನು ಬಹಳ ಸಲ ಹೇಳಿನ್ರಿ. ನೀವು ಬೇಕಾದ್ರೆ ಇವತ್ತು ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ರಿ. RRB ಗ್ರೂಪ್ ಡಿ ಎಕ್ಸಾಮ್, ಎಸ್ಪೆಷಲಿ RRB ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ, ಓಕೆ, ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಈ ಸೈನ್ಸ್ ಪಾರ್ಟ್ ಏನೈತ್ ನೋಡ್ರಿ, ಸೈನ್ಸ್ ಪಾರ್ಟ್ ಏನೈತ್ ನೋಡ್ರಿ, 9th ಮತ್ತು 10th ನಿಮ್ದ NCERT ಟೆಕ್ಸ್ಟ್ ಬುಕ್ ಏನೈತಲ್ಲ ಇಲ್ಲಿದಿಂತ್ರ ನಿಮಗೆ ಕ್ವಶನ್ಸ್ ಸಿಗ್ತಾವ್ರಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಈ RRB ಗ್ರೂಪ್ ಡಿ ಒಳಗಡೆ ಸೈನ್ಸ್ ಪಾಠದಿಂದ 9th ಮತ್ತು 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಏನದಾವು ಅಲ್ಲಿದಿಂತ್ರ ನಿಮ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಸಿಗ್ತಾವ್ರಿ. ಓಕೆ, ಓವರ್ 90% ಅಂದ್ರೂ ತಪ್ಪಾಗಂಗಿಲ್ರಿ. ಓಕೆ, ಸೊ ಅದಕ್ಕೆ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೈನ್ಸ್ ದಿಂತ್ರ ಏನೈತ್ರಿ, ಈ ಎರಡು ಬುಕ್ಸ್ ನ ಮೊದಲು ಕಂಪ್ಲೀಟ್ಲಿ ಕವರ್ ಮಾಡ್ಕೊರಿ, ಪರ್ಫೆಕ್ಟ್ಲಿ ಕವರ್ ಮಾಡ್ಕೊರಿ, ಯಾವ್ದು ಒಂದು ಟಾಪಿಕ್ ಬಿಡಾಕ್ ಹೋಗ್ಬೇಡ್ರಿ. ಓಕೆ, ಸೊ ಅದನ್ನ ಕವರ್ ಮಾಡ್ಕೊರಿ. ಇಲ್ಲಿದಿಂತ್ರ ನಿಮ್ದು ಮೇಜರ್ ಪೋರ್ಷನ್ ಸೈನ್ಸ್ ಮೇಜರ್ ಮಾರ್ಕ್ಸ್ ಏನದಾವಲ್ಲ ಇಲ್ಲಿದಿಂತ್ರ ಕವರ್ ಆಗ್ತಾವ್ರಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ರಿ, ಎಸ್ಪೆಷಲಿ ಈ ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗಡೆ ನಿಮ್ದು ಫಿಸಿಕ್ಸ್ ಒಳಗಡೆ ಸ್ವಲ್ಪ ನೀವು ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಓಕೆ, ಇಲ್ಲಿದಿಂತ್ರ ನೀವು ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕ್ರಿ, ಎಸ್ಪೆಷಲಿ ಲೆನ್ಸ್ ಅಂಡ್ ಮಿರರ್. ಓಕೆ, ಸೊ ಅಲ್ಲಿ ನಿಮಗೆ ಫೋಕಲ್ ಲೆಂತ್ ಫೈಂಡ್ ಮಾಡಂತ ಹೇಳ್ತಾರ್ರಿ. ಓಕೆ, ಕೆಲವೊಂದ್ಸಲ ಇಮೇಜ್ ಎಷ್ಟು ಡಿಸ್ಟೆನ್ಸ್ ಆಗೈತಿ ಅದನ್ನ ಕೇಳ್ತಾರ್ರಿ. ಓಕೆ, ಪವರ್ ಆಫ್ ಲೆನ್ಸ್ ಮ್ಯಾಗ ಕ್ವಶನ್ಸ್ ಕೇಳ್ತಾರ್ರಿ. ಓಕೆ, ಅದ್ರ ನೆಕ್ಸ್ಟ್ ಟೈಮ್ ವರ್ಕ್ ಪವರ್ ಅಂಡ್ ಎನರ್ಜಿ ಮ್ಯಾಗ ಕ್ವಶನ್ಸ್ ಕೇಳ್ತಾರ್ರಿ. ಓಕೆ, ಸೊ ಹಿಂಗ ಸ್ವಲ್ಪ ನಿಮಗೆ ಇಲ್ಲಿ ಕ್ವಶನ್ಸ್ ಏನೈತಿ ಪ್ರಾಬ್ಲಮೆಟಿಕ್ಸ್ ಒಂದ್ ಸ್ವಲ್ಪ ಕೇಳ್ತಾರ್ರಿ. ಓಕೆ, ಅದರ ನೆಕ್ಸ್ಟ್ ಅಲ್ಲಿ ಹೀಟ್ ಟಾಪಿಕ್ ಐತ್ರಿ. ಸೊ ಕನ್ವರ್ಟ್ ಮಾಡೋದು, ಒಂದು ನಿಮಗೆ ಡಿಗ್ರಿ ಸೆಲ್ಸಿಯಸ್ ದಾಗ ಕೊಟ್ಟಿರ್ತಾರ ಅದನ್ನ ಕೆಲ್ವಿನ್ ಕನ್ವರ್ಟ್ ಮಾಡೋದ್ರಿ, ಅಥವಾ ಕೆಲ್ವಿನ್ ದಾಗ ಕೊಟ್ಟಿರ್ತಾರ ಅದನ್ನ ಫ್ಯಾರನೈಟಿಗೆ ಕನ್ವರ್ಟ್ ಮಾಡೋದ್ರಿ. ಸೊ ಈ ರೀತಿ ಕನ್ವರ್ಷನ್ಸ್ ಮ್ಯಾಗ ಆಗ್ಲಿ. ಬಟ್ ಫಿಸಿಕ್ಸ್ ತಿಂತ್ರ ಏನೈತಿ ನಿಮಗೆ ನ್ಯೂಮರಿಕಲ್ಸ್ ಒಂದ್ ಸ್ವಲ್ಪ ಜಾಸ್ತಿ ಕೇಳ್ತಾರ್ರಿ.
ಓಕೆ. ಸೊ ಅದಕ್ಕೆ ಸ್ವಲ್ಪ ನೀವು ಫಿಸಿಕ್ಸ್ ಓದ್ಬೇಕಾದ್ರೆ ಸ್ವಲ್ಪ ನ್ಯೂಮರಿಕಲ್ಸ್ ಮ್ಯಾಗ ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆ. ಆಮೇಲೆ ಬಯೋಲಜಿ ನೋಡ್ರಿ. ಬಯೋಲಜಿದಾಗ ಇಲ್ಲಿದಿಂತ ಲೈಫ್ ಸೈನ್ಸ್ ಅಥವಾ ನೀವು ಬಯೋಲಜಿದಿಂತ ನೀವು ತಗೊಂಡಾಗ ನೀವು ಕೆಲವೊಂದು ಶಿಫ್ಟ್ ಒಳಗೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಅವ್ರು ಏನ್ ಮಾಡಿದಾರ್ರಿ, ನಿಮ್ಗ ಇಮೇಜಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಇಮೇಜ್ ಕೊಟ್ಟು ಆ ಹಾರ್ಟ್ ಒಂದು ಪಾರ್ಟ್ ನ ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಈ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಏನ್ ಹೇಳ್ತೇನ್ರಿ, NCERT ಒಳಗಡೆ ಆಕ್ಟಿವಿಟೀಸ್ ಅಥವಾ ಅದ್ರೊಳಗಡೆ ಇರುವಂತ ಡೈಗ್ರಾಮ್ಸ್ ನ ಅವನು ಕೂಡ ನೀವು ನೀಟಾಗಿ ನೋಡ್ಕೋಬೇಕ್ರಿ. ಕೆಲವೊಂದು ಕ್ವಶನ್ ಪೇಪರ್ಸ್ ಒಳಗೆ ಕೆಮಿಸ್ಟ್ರಿ ಒಳಗೆ ಬರುವಂತ ಎಕ್ಸ್ಪೆರಿಮೆಂಟ್ಸ್ ಏನದಾವಲ್ಲ, ಆಕ್ಟಿವಿಟೀಸ್ ಒಳಗೆ ನಾವು ಏನ್ ಎಕ್ಸ್ಪೆರಿಮೆಂಟ್ಸ್ ನೋಡ್ತೀವಿ ಆ ಎಕ್ಸ್ಪೆರಿಮೆಂಟ್ ನ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಯಾವ್ದು ಕಂಪೌಂಡ್ ಫಾರ್ಮ್ ಆಗ್ತೈತೆ ಅಂತ ಕೇಳಿದ್ದಾರೆ, ಆ ಕೆಮಿಕಲ್ ರಿಯಾಕ್ಷನ್ ನ ಕೊಟ್ಟು. ರೈಟ್. ಸೊ NCERT ನ ಸ್ವಲ್ಪ ನೀವು ನೀಟಾಗಿ ಎಸ್ಪೆಷಲಿ 9th ಮತ್ತು 10th NCERT ಇದನ್ನ ಮೊದಲು ನೀವು ಪರ್ಫೆಕ್ಟ್ ಮಾಡ್ಕೋರಿ. 90% ಆಫ್ ದಿ ಕ್ವಶನ್ಸ್ ನಿಮಗೆ ಇಲ್ಲಿದಿಂತ ಕ್ಲಿಯರ್ ಆಗ್ತಾವ್ರಿ. ರೈಟ್. ಸೊ ಇದು ಸೈನ್ಸ್ ರೀ. ಆಮೇಲೆ ಜನರಲ್ ಅವೇರ್ನೆಸ್ ಅಂಡ್ ಇಂಟೆಲಿಜೆನ್ಸ್ ಬಗ್ಗೆ ನಾ ಹೇಳಿನ್ರಿ. ಇಲ್ಲಿ ಅವ್ರು ಕೊಟ್ಟಾರ್ರಿ ಎಕನಾಮಿಕ್ಸ್, ಪಾಲಿಟಿ ಅಂಡ್ ಅದರ್ ಸಬ್ಜೆಕ್ಟ್ಸ್ ಅಂತ ಕೊಟ್ಟಾರ್ರಿ ಅವ್ರು. ಓಕೆ. ಬಟ್ ಮೇನ್ಲಿ ನೋಡ್ರಿ, ಇಲ್ಲಿ ಈ ಸಲದ ನಾವು ಟ್ರೆಂಡ್ ನೋಡಿದೀವಿ ಅಂತಂದ್ರೆ ಸೊ ಕರೆಂಟ್ ಅಫೇರ್ಸ್ ದಿಂತ್ರ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಅವ್ರು ಕೇಳಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ನ ಈಗಿಂತ ನೀವು ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ರೈಟ್. ಓಕೆ. ಸೊ ದಿಸ್ ವಾಸ್ ದಿ ಡೀಟೇಲ್ ಅನಾಲೈಸಿಸ್ ಆಫ್ ಎಕ್ಸಾಮ್. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಒಳಗೆ ನೆನಪಿಟ್ಕೋರಿ, ಕೋಡಿಂಗ್ ಡಿಕೋಡಿಂಗ್ ಇಲ್ಲಿದಿಂತ್ರ ಒಂದದಿಂತ್ರ 2 ಕ್ವಶನ್ಸ್, 2ದಿಂದ 3 ಕ್ವಶನ್ಸ್ ನಿಮಗೆ ಕೇಳಿದಾರೆ. ಮ್ಯಾಥಮೆಟಿಕಲ್ ಆಪರೇಷನ್ 1ದಿಂದ 2 ಕ್ವಶನ್ಸ್, ನಂಬರ್ ಸೀರೀಸ್ ಮ್ಯಾಗ 2ದಿಂದ 3 ಕ್ವಶನ್ಸ್ ಕೇಳಿದಾರ್ರಿ. ಅಂದ್ರೆ ಇದ್ರೊಳಗೆ ಅಲ್ಫಾಬೆಟಿಕಲ್ ಬಂತ್ರಿ. ಸಿಲಾಲಿಸಮ್ಸ್ 1ದಿಂದ 2 ಕ್ವಶನ್ಸ್ ಕೇಳಿದಾರ್ರಿ. ಆಮೇಲೆ ಬ್ಲಡ್ ರಿಲೇಷನ್ಸ್ ದಿಂತ್ರನು ಕ್ವಶನ್ಸ್ ಕೇಳಿದಾರ್ರಿ. ರೈಟ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಶಿಫ್ಟ್ ಇಲ್ಲೇ ಕ್ವಶನ್ಸ್ ನ ನಿಮ್ ಎಕ್ಸಾಮ್ಸ್ ಒಳಗಡೆ ಕೇಳಿದಾರ್ರಿ. ರೈಟ್. ಸೊ ದಿಸ್ ವಾಸ್ ದಿ ಸಿಲೆಬಸ್ ಫಾರ್ ಯುವರ್ ಎಕ್ಸಾಮ್. ಓಕೆ. ಇದು ಇಷ್ಟು ಸಿಲೆಬಸ್ ಐತ್ರಿ. ರೈಟ್. ಓಕೆ. ಆಮೇಲೆ ಅದರ ನೆಕ್ಸ್ಟ್ ಬರ್ತೈತ್ರಿ ಫಿಸಿಕಲ್ ಟೆಸ್ಟ್. ಓಕೆ. ಸೊ ಫಿಸಿಕಲ್ ಟೆಸ್ಟ್ ನೋಡ್ರಿ, ಅಂದ್ರೆ ನೀವು ಒಂದ್ಸಲ ನಿಮ್ದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಪ್ಲೀಟ್ ಆತಂದ್ರೆ ಒಂದು ರಿಸಲ್ಟ್ ನ ಡಿಕ್ಲೇರ್ ಮಾಡ್ತಾರೆ 1:15 ದಾಗ. ಸೊ 1:15 ನಿಮಗೆ ಏನೈತಿ ಫಿಸಿಕಲಿ ಕರೀತಾರೆ. ಓಕೆ. ಸೊ ಫಸ್ಟ್ ಥಿಂಗ್ ಮೆನ್ ಇದ್ದವ್ರು. ಓಕೆ. ಸೊ ನೀವು 35 kg ವೇಟ್ ನ ತಗೊಂಡು 100 ಮೀಟರ್ ನ ಓಡ್ಬೇಕ್ರಿ. ಅದನ್ನ 2 ನಿಮಿಷನ ಟೈಮ್ ಇರ್ತೈತ್ರಿ. 2 ನಿಮಿಷ ಟೈಮ್ ಇರ್ತೈತಿ ನಿಮ್ ಕಡೆ. ರೈಟ್. ಬಟ್ ಕಂಡೀಷನ್ ನೆನಪಿಟ್ಕೋರಿ, ಇಲ್ಲಿ ಒಂದ ಚಾನ್ಸ್ ನಿಮ್ಗೆ ಕೊಡ್ತಾರ್ರಿ ಅವ್ರ, ಯಾವುದೇ ರೀತಿ ನೀವು ವೇಟ್ ನ ತೆಳಗಡೆ ಇಡುವಂತೆ ಇಲ್ಲ. ಓಕೆ. ಸೊ 2 ನಿಮಿಷನ ಇದು ಕವರ್ ಮಾಡ್ಬೇಕ್ರಿ. ಆಮೇಲೆ 1 ಕಿಲೋಮೀಟರ್ ನ 4 ಮಿನಿಟ್ 15 ಸೆಕೆಂಡ್ ನೀವ್ ಏನೈತ್ರಿ ಇದನ್ನ ಡಿಸ್ಟೆನ್ಸ್ ನ ಕವರ್ ಮಾಡ್ಬೇಕ್ರಿ. ಓಕೆ. ಇದು ಮೆನ್ಸಿಗೆ ಇದು. ಓಕೆ. ವುಮೆನ್ಸಿಗೆ ಏನೈತ್ರಿ, ನಿಮಗೆ 20 kg ವೇಟ್ ನ ಕೊಡ್ತಾರ್ರಿ ಅವ್ರ. ಆಮೇಲೆ 100 ಮೀಟರ್ 2 ನಿಮಿಷನ ನೀವು ಕವರ್ ಮಾಡ್ಬೇಕ್ರಿ. ಓಕೆ. ಅಂಡ್ ಇವರಿಗೆ ಅದ 1000 ಮೀಟರ್ ನ ಅಂದ್ರೆ 1 ಕಿಲೋಮೀಟರ್ ನ 5 minutes 40 seconds ದಾಗ ನೀವು ಕವರ್ ಮಾಡ್ಬೇಕ್ರಿ. ಓಕೆ. ಸೊ ದಿಸ್ ಇಸ್ ಫಾರ್ ಮೆನ್ಸ್ ಅಂಡ್ ದಿಸ್ ಇಸ್ ಫಾರ್ ವುಮೆನ್ಸ್. ಓಕೆ. ಸೊ ಇದು ನಿಮ್ದು ಫಿಸಿಕಲ್ ಟೆಸ್ಟ್ ಇರ್ತೈತ್ರಿ. ಓಕೆ. ಫಿಸಿಕಲ್ ಟೆಸ್ಟ್ ಇರ್ತೈತ್ರಿ. ಸೊ ಇಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಫಾರ್ಮ್ ನ ಹಾಕ್ಬೇಕಾದ್ರೆ ಸೊ ಬಹಳ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಹಾಕ್ರಿ. ಈಗ ನಾನು ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿಲ್ರಿ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೇನೆ. ಯಾಕಂದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಸುಮ್ಮನೆ ಅಪ್ಲಿಕೇಶನ್ ಫಾರ್ಮ್ ಹಾಕ್ತಾರ್ರಿ. ಬಟ್ ಅವ್ರಿಗೆ ಗೊತ್ತಿರಂಗಿಲ್ರಿ ಯಾವ ಪೋಸ್ಟ್ ಚಲೋದೈತಿ, ಯಾವ ಪೋಸ್ಟ್ ನ ವರ್ಕ್ ಕಡಿಮೆ ಇರ್ತೈತಿ. ಯಾಕಂತಂದ್ರೆ ಯೂಶುವಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗ್ರೂಪ್ ಡಿ ಎಕ್ಸಾಮ್ ನ ಕ್ವಾಲಿಫೈ ಮಾಡಿದ್ಮೇಲೆ ಸೊ ಅವ್ರು ಮತ್ತೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಡಿಪಾರ್ಟ್ಮೆಂಟಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಪ್ಪ ಅಂತಂದ್ರೆ ನಿಮಗೆ ಸ್ಟಡಿಗೆ ಟೈಮ್ ಸಿಗ್ಬೇಕಲ್ಲ. ಸೊ ಹಂಗಾದ್ರೆ ನೀವು ಯಾವ ತರ ಪೋಸ್ಟ್ ನ ನೀವು ಸೆಲೆಕ್ಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಕಡಿಮೆ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಇರಬೇಕು. ಮತ್ತ ನೀವು ಯಾವುದೇ ರೀತಿ ನಿಮಗೆ ಟಯರ್ಡ್ನೆಸ್ ಆಗಬಾರ್ದು. ಸೊ ಆ ತರ ಜಾಬ್ಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕ್ರಿ. ಅದಕ್ಕೆ ಫಾರ್ಮ್ ಫಿಲ್ಅಪ್ ಮಾಡೋಕ್ಕಿಂತ ಮೊದಲ ಒಂದು ಸಲ ನಿಮ್ದು ಪ್ರಿಫರೆನ್ಸ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನ ವಿಡಿಯೋ ಮಾಡ್ತೇನೆ. ಸೊ ಪ್ರತಿಯೊಂದು ಪೋಸ್ಟ್ ಓಕೆ ನಿಮ್ ಎಕ್ಸಾಮ್ದಾಗ ಗ್ರೂಪ್ ಡಿ ಒಳಗಡೆ ಪ್ರತಿಯೊಂದು ಪೋಸ್ಟ್ ಅದರದ್ದು ಕೆಲಸ ಏನಿರ್ತೈತಿ, ಅದು ಎಷ್ಟು ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಅವರು ನಿಮ್ಗ ಅಲೌಟ್ ಮಾಡ್ತಾರ್ರಿ, ಎಷ್ಟು ಹಾಲಿಡೇಸ್ ಇರ್ತಾವ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನ ವಿಡಿಯೋ ಮಾಡ್ತೇನೆ. ಓಕೆ. ಸೊ ಅದಾದ್ಮೇಲೆ ನೀವು ಬೇಕಾದ್ರೆ ಏನೈತಿ ಫಾರ್ಮ್ ನ ಫಿಲ್ಅಪ್ ಮಾಡಬಹುದ್ರಿ. ಓಕೆ. ಯಾಕಂದ್ರೆ ನಿಮ್ಗೆ ಒಂದ್ ವೇಳೆ ಐಡಿಯಾ ಇತ್ತಪ್ಪ ಅಂದ್ರೆ ನೀವು ಫಾರ್ಮ್ ಫಿಲ್ಅಪ್ ಮಾಡ್ರಿ. ಇಲ್ಲಾಂದ್ರೆ ಯು ಜಸ್ಟ್ ವೇಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ. ಅದರದ್ದು ಒಂದು ಕಂಪ್ಲೀಟ್ ಡೀಟೇಲ್ ನಾನು 1 hour ವಿಡಿಯೋ ಮಾಡಿ ನಿಮಗೆ ಅದರದ್ದು ಒಂದು ಕ್ಲಾರಿಟಿ ನಾನು ನಿಮಗೆ ಕೊಡ್ತೇನೆ ರೀ. ರೈಟ್. ಓಕೆ. ಆಮೇಲೆ ಸಿಗ್ನೇಚರ್ ಮತ್ತ ಫೋಟೋಸ್ ಬಗ್ಗೆನೂ ನಾನು ನಿಮಗೆ ಹೇಳ್ತೇನೆ ರೀ. ಫೋಟೋ ನೋಡ್ರಿ, ನೀವು ರೀಸೆಂಟ್ಲಿ ಫೋಟೋ ಇದ್ದನ್ನ ಅಪ್ಲೋಡ್ ಮಾಡ್ರಿ.
ಓಕೆ. ಎಸ್ಪೆಷಲಿ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕ್ರಿ. ಸೊ ಯಾವುದೋ ಒಂದು ಫೋಟೋನ ಅಪ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಸೊ ನೀವು ಸೀರಿಯಸ್ ಆಗಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದ್ರಿ ಅಥವಾ ನಿಮ್ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಅದನ್ನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ರಿ. ಓಕೆ. ಸೊ ಫೋಟೋಸ್ ನ ಒಂದು ಪರ್ಟಿಕ್ಯುಲರ್ ಫಿಕ್ಸೆಲ್ ನ ಅವ್ರ ಹೇಳಿದಾರ್ರಿ, ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗಡೆ ನಿಮಗೆ ಡಿಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತೇನ್ರಿ. ಸೊ ಅದ ಫಿಕ್ಸೆಲ್ ಮತ್ತ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕ್ರಿ. ಓಕೆ. ಅದರ ನೆಕ್ಸ್ಟ್ ಸಿಗ್ನೇಚರ್. ಓಕೆ. ಸಿಗ್ನೇಚರ್ನು ಕರೆಕ್ಟ್ ಆಗಿ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ದಾಗ ಅದನ್ನ ನೀವು ಅಪ್ಲೋಡ್ ಮಾಡಬೇಕ್ರಿ. ಓಕೆ. ರೈಟ್. ಸೊ ಸಪೋಸ್ ನೀವು RRB ಗ್ರೂಪ್ ಡಿ ಎಕ್ಸಾಮ್, ಓಕೆ, ಇದರದ್ ನೀವು ಏನಾದರೂ ಪ್ರಿಪರೇಷನ್ ಮಾಡ್ಬೇಕಂತ ಮಾಡಿದ್ರಿ ಅಂತಂದ್ರೆ ನಮ್ಮಲ್ಲೇ ಕ್ಲಾಸಿಕ್ IAS and KS ಸ್ಟಡಿ ಸರ್ಕಲ್ ಧಾರವಾಡ ನಾವು ಆಫ್ಲೈನ್ ಬ್ಯಾಚ್ ನ ಮಾಡ್ತಿದ್ದೀವ್ರಿ. ಓಕೆ. ಸೊ ಆಫ್ಲೈನ್ ಬ್ಯಾಚ್ ಇದ ಫೆಬ್ರವರಿ 11th ನಾವು ಸ್ಟಾರ್ಟ್ ಮಾಡಕತ್ತೀವ್ರಿ. ಓಕೆ. ಸೊ ಯಾರು ಇಂಟ್ರೆಸ್ಟೆಡ್ ಅದಿರಿ, ಓಕೆ, ಯಾರು ಇಂಟ್ರೆಸ್ಟೆಡ್ ಅದಿರಿ, ಸೊ ಇಲ್ಲಿ ಬರುವಂತ ನಂಬರಿಗೆ ಕಾಲ್ ಮಾಡ್ರಿ, ನಿಮ್ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಓಕೆ. ನಿಮ್ ಹೆಸರನ್ನ ಒಂದ್ಸಲ ಬರ್ಸ್ರಿ. ಸೊ ಇಲ್ಲಿ ನಾವು ಆಫ್ಲೈನ್ ಒಳಗಡೆ, ಓಕೆ, ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ಅಂಡ್ GK ಇದನ್ನ ಎಲ್ಲಾನು ನಾವು ನಿಮಗೆ ಕವರ್ ಮಾಡಿ ಕೊಡ್ತೇವೆ. ಓಕೆ. ಇದ್ರೊಳಗಡೆ ನೀವು ಎಲ್ಲಾ ಬೇಸಿಕ್ ಲೆವೆಲ್ ದಿಂತ್ರ, ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ ಮ್ಯಾಥ್ಸ್ ನ, ಎಸ್ಪೆಷಲಿ ಮ್ಯಾಥ್ಸ್ ನ ನಾನು ಹೇಳಿಕೊಡ್ತೀನಿ ರೀ, ಅಡ್ವಾನ್ಸ್ ಮ್ಯಾಥ್ಸ್ ನಾನು ಹೇಳಿಕೊಡ್ತೀನಿ. ಸೊ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ ನೀವು ಇವನ್ ITI ಸ್ಟೂಡೆಂಟ್ಸ್ ಇದ್ರು ಕೂಡ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ ವರೆಗೂ ಹೇಳ್ಕೊಡ್ತೇನೆ ರೀ. 16 ಒಳಗಡೆ ಆಗಿರೋ ಗ್ರೂಪ್ ಡಿ, 18 ಒಳಗಾಗಿರೋ ಗ್ರೂಪ್ ಡಿ, ಆಮೇಲೆ 22 ಒಳಗಾಗಿರೋ ಗ್ರೂಪ್ ಡಿ, ಅಷ್ಟ್ರೊಳಗಡೆ ನಮಗೆ ಏನಾದ್ರು ಈ ರನ್ನಿಂಗ್ ಗ್ರೂಪ್ ಡಿ ಇರುವಂತ ಎಕ್ಸಾಮ್ ಏನೈತ್ರಿ ಅಷ್ಟ್ರೊಳಗೆ ಏನಾದ್ರು ನಮಗೆ ಕ್ವಶನ್ ಪೇಪರ್ಸ್ ಅವೈಲೇಬಲ್ ಆದ್ರ ಅವನು ಕೂಡ ಏನೈತಿ ನಾವು ಕ್ಲಾಸ್ ಒಳಗಡೆ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ ಅಂತ್ರಿ. ಓಕೆ. ಸೊ ಯಾರು ಇಂಟ್ರೆಸ್ಟೆಡ್ ಅದಿರಿ, ಓಕೆ, ಆದಷ್ಟು ಜಲ್ದಿ ನೀವು ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ಒಂದ್ಸಲ ಎನ್ರೋಲ್ ಮಾಡಿಸ್ರಿ. ಸೊ ವಿ ವಿಲ್ ಗೆಟ್ ಬ್ಯಾಕ್ ಟು ಯು, ಓಕೆ, ಆಫ್ಟರ್ ಸಮ್ ಟೈಮ್. ಅರ್ಥ ಆಯ್ತ್ರಿ? ಸೊ ಇಲ್ಲಿ ಎಲ್ಲಾ ಫ್ಯಾಕಲ್ಟೀಸ್ ಯಾರು ಈ ಬ್ಯಾಚ್ ನ ಕಂಡಕ್ಟ್ ಮಾಡ್ತಾರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟೀಸ್. ಓಕೆ. ಎಲ್ಲರೂ 10 ವರ್ಷಕ್ಕಿಂತ ಜಾಸ್ತಿ ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟೀಸ್ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಪ್ರತಿಯೊಂದು ಟಾಪಿಕ್ ನಿಮಗೆ ನಾವು ವರ್ಕ್ಶೀಟ್ಸ್ ಕೊಡ್ತೀವಿ. ಓಕೆ. ಅದ ಅಲ್ದನ ನಾವು ಮತ್ತೆ ಕ್ಲಾಸ್ ಒಳಗಡೆ ಎಲ್ಲಾ ಟೈಪ್ಸ್ನು ಕ್ವಶನ್ಸ್ ನ ನಾವು ಡಿಸ್ಕಸ್ ಮಾಡಿ ಮತ್ತೆ ನಿಮಗೆ ಅದ ಅಲ್ದನ ಪ್ರತಿಯೊಂದು ಟಾಪಿಕ್ ಮ್ಯಾಗ 50 to 50+ ಕ್ವಶನ್ಸ್ ನಾವು ನಿಮಗೆ ಹೋಮ್ವರ್ಕ್ ಕೊಡ್ತೀವಿ. ಆಮೇಲೆ ಇಲ್ಲಿ ಕ್ಲಾಸ್ ಕ್ವಶನ್ಸ್ ಏನದ ನೋಡ್ರಿ ಬೈಲಿಂಗ್ವಲ್ ಇರ್ತಾವ್ರಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜಸ್ ಒಳಗೆ ನಿಮಗೆ ಕ್ವಶನ್ಸ್ ಅವೈಲೇಬಲ್ ಇರ್ತಾವ್ರಿ. ಇವನ್ ಹೋಮ್ವರ್ಕ್ ಕ್ವಶನ್ಸ್ ಕೂಡ ಎರಡೂ ಲ್ಯಾಂಗ್ವೇಜಸ್ ನ ನಿಮ್ಗೆ ಅವೈಲೇಬಲ್ ಇರ್ತಾವ್ರಿ. ಓಕೆ. ಸೊ ಟೀಚಿಂಗು ಕೂಡ ಎರಡೂ ಲ್ಯಾಂಗ್ವೇಜಸ್ ದಾಗ ಬೈಲಿಂಗ್ವಲ್ ಇರ್ತೈತ್ರಿ. ರೈಟ್. ಓಕೆ. ಸೊ ಅದಕ್ಕೆ ನಾವು ಆಫ್ಲೈನ್ ಬ್ಯಾಚ್ ನ ಸ್ಟಾರ್ಟ್ ಮಾಡಾಕತ್ತೀವ್ರಿ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಸೊ ಇಲ್ಲಿ ಬರುವಂತ ನಂಬರಿಗೆ ಕಾಲ್ ಮಾಡ್ರಿ. ನಾವು 11th ನಾವು ಬ್ಯಾಚ್ ನ ಸ್ಟಾರ್ಟ್ ಮಾಡಾಕತ್ತೀವ್ರಿ. ರೈಟ್. ಓಕೆ. ಈಗ ಒಂದ್ ವೇಳೆ ನೀವು ಏನಾದ್ರು ಓಕೆ ವರ್ಕಿಂಗ್ ಇದ್ರಿ ಅಥವಾ ನಿಮ್ಗೆ ಆಫ್ಲೈನ್ ಬ್ಯಾಚಸ್ಸಿಗೆ ಬರಕ್ ಆಗಂಗಿಲ್ಲ ಅಂತ ಅನ್ನೋರು ಇದ್ರಿ ಅಂತಂದ್ರೆ ನಮ್ದು ಕ್ಲಾಸಿಕ್ ಎಜುಕೇಶನ್ ಆ್ಯಪ್ ಇದನ್ನ ಡೌನ್ಲೋಡ್ ಮಾಡ್ಕೊಡಿ. ಪ್ಲೇ ಸ್ಟೋರ್ ಒಳಗಡೆ ಅವೈಲೇಬಲ್ ಐತಿ ಅಥವಾ ಲಿಂಕ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೇನ್ರಿ, ಅಲ್ಲಿದಿಂತ್ರ ನೀವು ಆ ಆ್ಯಪ್ ನ ಡೌನ್ಲೋಡ್ ಮಾಡ್ರಿ. ಇದ್ರ ಒಳಗಡೆ ಈಗ ಸದ್ಯಕ್ಕೆ ಏನ್ RRB ಗ್ರೂಪ್ ಡಿ ಎಕ್ಸಾಮ್ಸ್ ನಡೆದಿದ್ದಾವ್ರಿ ಅದ್ರದ್ದು ನಾವು ಆನ್ಲೈನ್ ಬ್ಯಾಚ್ ಮಾಡಿದ್ದೀವ್ರಿ. ಓಕೆ. ಅದರದ್ದು ಆನ್ಲೈನ್ ಬ್ಯಾಚ್ ಮಾಡಿದ್ದೀವಿ. ಸೊ ಆ ಬ್ಯಾಚ್ ನ ರೆಕಾರ್ಡೆಡ್ ಫಾರ್ಮ್ ಒಳಗೆ ನಾವು ಕೊಡಾಕತ್ತೀವ್ರಿ. ಓಕೆ. ಸೊ ನೀವು ಆ್ಯಪ್ ಓಪನ್ ಮಾಡಿದ ತಕ್ಷಣ ಕೋರ್ಸ್ ಒಳಗಡೆ ನಿಮ್ಗೆ ಫಸ್ಟ್ RRB ಗ್ರೂಪ್ ಡಿ ಎಕ್ಸಾಮ್ ಅಂತೇಳಿ ನಿಮ್ಗೆ ಸಿಗ್ತೈತ್ರಿ. ಓಕೆ. RRB ಗ್ರೂಪ್ ಡಿ ಎಕ್ಸಾಮ್ ಅಂತನ ನಿಮಗೊಂದು ರೆಕಾರ್ಡೆಡ್ ಕ್ಲಾಸಸ್ ನಿಮ್ಗೆ ಸಿಗ್ತಾವ್ರಿ. ಸೊ ಇದ್ರ ಒಳಗಡೆ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್, ಓಕೆ, ಇದನ್ನ ನಾನ ಕವರ್ ಮಾಡೀನ್ರಿ. ಸೊ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಇದು ಎರಡೂ ಸೇರಿ 250 hours ಕ್ಲಾಸಸ್ ಅದಾವ್ರಿ. ಓಕೆ. 250 hours ಕ್ಲಾಸಸ್ ಅದಾವ್ರಿ. ಕಂಪ್ಲೀಟ್ಲಿ ಪ್ರತಿಯೊಂದು ಟಾಪಿಕ್ ನ ಬಹಳ ಬೇಸಿಕ್ ಲೆವೆಲ್ ದಿಂತ್ರ ಅಡ್ವಾನ್ಸ್ ಲೆವೆಲ್ ವರೆಗೂ 16, 18 ಮತ್ತು 22 ಎಲ್ಲಾ ಕ್ವಶನ್ ಪೇಪರ್ಸು ನಾನು ಸಾಲ್ವ್ ಮಾಡೀನಿ. ಅದ್ರ ಜೊತೆ ನಿಮಗೆ ಸೈನ್ಸ್ ಕ್ಲಾಸಸ್ ಸಿಗ್ತಾವ್ರಿ. ಅದ್ರ ಜೊತೆ ನಿಮಗೆ GK ಕ್ಲಾಸಸ್ ಇದ್ರೊಳಗಡೆ ಸಿಗ್ತಾವ್ರಿ. ಓಕೆ. ಅಂಡ್ ಇದ್ರದ್ದು ಫೀಸ್ ಓನ್ಲಿ 1000 ರೂಪೀಸ್ ಐತ್ರಿ. ಓಕೆ. ಓನ್ಲಿ 1000 ರೂಪೀಸ್ ಐತ್ರಿ. ಇದು ಆಫರ್ ಬಹಳ ಲಿಮಿಟೆಡ್ ನಂಬರ್ ಆಫ್ ಟೈಮಿಗೆ ಐತಿ, ಓನ್ಲಿ ಫಾರ್ ಫಸ್ಟ್ 100 ಸ್ಟೂಡೆಂಟ್ಸ್. ಓಕೆ. ಇದು ಲಾಸ್ಟ್ ಟೈಮು ನಾವು ಅನೌನ್ಸ್ ಮಾಡಿದ್ದೀವ್ರಿ. ಓಕೆ. ಬಟ್ ಈಗೂ ನಾವು ಅದನ್ನ ಎಕ್ಸ್ಟೆಂಡ್ ಮಾಡಾಕತ್ತೀವಿ. ಸೊ ಫಸ್ಟ್ 100 ಸ್ಟೂಡೆಂಟ್ಸಿಗೆ ಓಕೆ ಇಟ್ ಈಸ್ 1000 ರೂಪೀಸ್, ಓನ್ಲಿ 1000 ರೂಪೀಸ್. ಸೊ ಆದಷ್ಟು ಜಲ್ದಿ ನೀವು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಕೋರ್ಸ್ ಒಳಗಡೆ
ಬೈಲ್ಯಾಂಗ್ವಲ್ ನಾವು ಟೀಚ್ ಮಾಡೀವಿ. ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಸ್ ಕ್ವಶನ್ಸ್ ತಗೊಂಡಿವಿ. ಅದ ಅಲ್ದನ ನಿಮಗ ಕ್ಲಾಸ್ ನೋಟ್ಸ್ PDF ಕೂಡ ಅವೈಲೇಬಲ್ ಐತ್ರಿ. ಅದ್ರ ನೆಕ್ಸ್ಟ್ ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ PDF ಅವೈಲೇಬಲ್ ಐತ್ರಿ. ಪ್ರತಿಯೊಂದು ಟಾಪಿಕ್ ಮ್ಯಾಗ ನಾವು 50+ ಹೋಮ್ವರ್ಕ್ ಕ್ವಶನ್ಸ್ ನಾವು ಕೊಟ್ಟೇವಿ. ಅಂಡ್ PDF ಕ್ವಶನ್ಸ್ ಕೂಡ ಬೈಲ್ಯಾಂಗ್ವಲ್ ಅದಾವ್ರಿ, ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್. ಸೊ ಎಲ್ಲಾ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಎಲ್ಲಾ ಸೋರ್ಸ್ ಆಫ್ ಮಟೀರಿಯಲ್ ನಿಮಗ ಈ ಕ್ಲಾಸಿಕ್ ಎಜುಕೇಶನ್ ಆಪ್ ಒಳಗಡೆ ನೋಡಾಕ ಸಿಗ್ತೈತಿ. ಸೊ ಆಲ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಪರ್ಚೇಸ್ ದಿಸ್ ರೆಕಾರ್ಡೆಡ್ ಕ್ಲಾಸ್, ಸೊ ಕ್ಲಾಸಿಕ್ ಎಜುಕೇಶನ್ ಆಪ್ ನ ಡೌನ್ಲೋಡ್ ಮಾಡ್ರಿ. ಈ ಕೋರ್ಸ್ ನ ಆದಷ್ಟು ಜಲ್ದಿ ಪರ್ಚೇಸ್ ಮಾಡ್ರಿ. ಇಟ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ಫಸ್ಟ್ 100 ಸ್ಟೂಡೆಂಟ್ಸ್. ರೈಟ್? ಓಕೆ. ಸೊ ದಿಸ್ ವಾಸ್ ದಿ ಇನ್ಫಾರ್ಮೇಶನ್ ಫ್ರಮ್ ಮೈ ಸೈಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಯಾರು ಬಹಳ ಸೀರಿಯಸ್ ಆಗಿ ಈ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಂತ ಮಾಡಿರಿ, ಸೊ ಡೆಫಿನೆಟ್ಲಿ ನಮ್ಮ ಆಫ್ಲೈನ್ ಕ್ಲಾಸ್ನ ಜಾಯಿನ್ ಆಗ್ರಿ. ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ದು ಒಂದು ಬೆಸ್ಟ್ ಟೀಮ್ ಪ್ಲಸ್ ನಿಮಗೊಂದು ಬೆಸ್ಟ್ ಕ್ವಾಲಿಟಿ ಎಜುಕೇಶನ್ ನಾವು ಪ್ರೊವೈಡ್ ಮಾಡ್ತೀವಿ. ರೈಟ್? ಸೊ ಮತ್ತೆ ನಾವು ಇದ್ರದ್ದು ಕ್ಲಾಸಸ್ನ ಡಿಸ್ಕಸ್ ಮಾಡೋಣ್ರಿ. ಮತ್ತೆ ನಾನು ಕ್ಲಾಸಸ್ ತೊಗೊಂಡು ಬರ್ತೀನಿ ರೀ. ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಯಾವ ಟಾಪಿಕ್ನ ಸ್ಟಾರ್ಟ್ ಮಾಡೋಣ್ರಿ. Thank you very much, my dear students. We'll meet again in the next class.